ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹವೇ ಕೇತವೇ ನಮಃ. ಎಲ್ಲರಿಗೂ ನಮಸ್ಕಾರ. ಆದಷ್ಟು ಈ ವಿಡಿಯೋನ ಎಲ್ಲರೂ ಕೂಡ ಕೊನೆ ತನಕ ನೋಡಲಿಕ್ಕೆ ಪ್ರಯತ್ನಿಸಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆಶ್ಲೇಷ ನಕ್ಷತ್ರದ ಬಗ್ಗೆ ನಾವು ನೋಡೋಣ. ಈ ಆಶ್ಲೇಷ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ ಮತ್ತು ಇವರು ಯಾವ ರೀತಿ ಇವರ ಒಂದು ನಡವಳಿಕೆ ನಡತೆ, ಇವರ ವಿದ್ಯೆ ಉದ್ಯೋಗ ಕೂಡ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ವಿಶೇಷವಾಗಿ ಈ ಆಶ್ಲೇಷ ನಕ್ಷತ್ರದವರಿಗೆ ಅಧಿಪತಿ ಅಂದ್ರೆ ಬುಧ ಆಗ್ತಾನೆ. ಹಾಗಾಗಿ ಇವರು ಸ್ವಲ್ಪ ಬುದ್ಧಿವಂತರು ಕೂಡ ಇರ್ತಾರೆ. ಸ್ವಲ್ಪ ಇವರು ಆ ಒಂದು ಬಿಸಿನೆಸ್ ಮೈಂಡ್ ಅಂತ ಹೇಳ್ತೀವಲ್ಲ, ಆ ಬಿಸಿನೆಸ್ ಮೈಂಡ್ ಅನ್ನೋದು ಕೂಡ ಇವ್ರಿಗೆ ಸ್ವಲ್ಪ ಇರುತ್ತೆ. ವಾಕ್ಚಾತುರ್ಯ ಕೂಡ ಇವ್ರಿಗೆ ಚೆನ್ನಾಗಿರುತ್ತೆ. ಮತ್ತೆ ಇವರು ಸ್ವಲ್ಪ ಆಶ್ಲೇಷ ನಕ್ಷತ್ರ ಅಂದ ಕೂಡಲೇ ನಮಗೆ ಮೊದಲಿಗೆ ನೆನಪಾಗುವುದು ಒಂದು ನಾಗ ಅಂತ ಹೇಳ್ತೀವಿ, ಸುಬ್ರಹ್ಮಣ್ಯ ಅಂತ. ಹಾಗಾಗಿ ಇವರು ಆ ಒಂದು ಕಡೆ ಇವರು ನಿಂತ್ಕೊಳ್ಳಿಕ್ಕೆ ಇವರು ಪ್ರಯತ್ನ ಒಂದು ಕಡೆ ನಿಲ್ಲಲ್ಲ. ಅಂದ್ರೆ ಆ ಕಡೆ ಈ ಕಡೆ ಓಡಾಡುವಂತಹ ಸ್ವಭಾವ, ಚಂಚಲ ಸ್ವಭಾವ ಕೂಡ ಇವರಿಗೆ ಆಗಿರುತ್ತೆ. ಮತ್ತೆ ಇವರು ಈ ಆಶ್ಲೇಷ ನಕ್ಷತ್ರದವರು ಜಾಸ್ತಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಕೂಡ ಇವರು ಮಾಡ್ತಾ ಇರ್ತಾರೆ, ಮಾಡ್ಬೇಕಾಗತ್ತೆ. ಮತ್ತೆ ಈ ಆಶ್ಲೇಷ ನಕ್ಷತ್ರದವರು ಬಹುಜನ ಪ್ರಿಯರು. ತುಂಬಾ ಜನಗಳ ಮಧ್ಯೆ ಇವರು ಇರ್ಲಿಕ್ಕೆ ಇವರು ಬಯಸ್ತಾರೆ. ತುಂಬಾ ಜನಪ್ರಿಯರು ಕೂಡ ಇವರು ಆಗಿರ್ತಾರೆ. ತುಂಬಾ ಬುದ್ಧಿವಂತರು ಕೂಡ ಇವರು ಇರ್ತಾರೆ. ಮತ್ತೆ ತಮ್ಮ ತಾಯಿಯನ್ನು ಪ್ರೀತಿಸುವ ಸ್ವಭಾವ ಕೂಡ ಈ ಆಶ್ಲೇಷ ನಕ್ಷತ್ರದವರಿಗೆ ಇರುತ್ತೆ. ಮತ್ತೆ ಯಾವುದೇ ಒಂದು ಕೆಲಸಗಳಲ್ಲಿ ಕೂಡ ಒಳ್ಳೆಯ ಬುದ್ಧಿವಂತಿಕೆಯಿಂದ ಮಾಡಲಿಕ್ಕೆ ಇವರು ಪ್ರಯತ್ನಿಸ್ತಾರೆ. ಮತ್ತೆ ಶತ್ರುಗಳಿಗೆ ಅವರು ಮೋಡಿ ಮಾಡುವಂತಹ ಒಂದು ವಿದ್ಯೆ ಕೂಡ ಇವರ ಹತ್ರ ಇರುತ್ತೆ. ಮತ್ತೆ ಒಳ್ಳೆ ನಿಪುಣತೆಯನ್ನು ಕೂಡ ಹೊಂದಿರುತ್ತಾರೆ. ಒಳ್ಳೆ ವಿದ್ಯಾ ಬುದ್ಧಿಯನ್ನು ಕೂಡ ಇವರು ಪಾಂಡಿತ್ಯವನ್ನು ಕೂಡ ಹೊಂದಿರುತ್ತಾರೆ. ಹಾಗಾಗಿ ಈ ಆಶ್ಲೇಷ ನಕ್ಷತ್ರದವರು ಜಾಸ್ತಿ ಒಂದು ನಾಗದೇವರ ಆರಾಧನೆ ಇರ್ಬೋದು, ಸುಬ್ರಹ್ಮಣ್ಯ ಆರಾಧನೆ ಇರ್ಬೋದು, ಒಂದು ವಿಷ್ಣುವಿನ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡೋದ್ರ ಮೂಲಕವಾಗಿ ಇವರಿಗೆ ಬರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.